ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಡ್ ರಶ್ ನ್ಯೂಸ್ ಚಾನೆಲ್. ನಾನು ವಿನುತಾ. ನಾವು ಇವತ್ತು ಮಂತ್ರಾಲಯದ ಇತಿಹಾಸ ಮತ್ತು ಅಲ್ಲಿನ ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ತುಂಗಾಭದ್ರಾ ನದಿಯ ತೀರದಲ್ಲಿರುವ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇದು ಕರ್ನಾಟಕದ ಗಡಿಯ ಸಮೀಪದಲ್ಲಿದ್ದು ಮಧ್ವ ಸಂಪ್ರದಾಯದ ಪ್ರಮುಖ ಸಂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಾಧಿಯ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 17ನೇ ಶತಮಾನದಲ್ಲಿ ಜೀವಿಸಿದವರಾಗಿದ್ದು ಭಕ್ತರಿಗೆ ಜ್ಞಾನ, ಭಕ್ತಿ ಮತ್ತು ಮುಕ್ತಿಯ ಮಾರ್ಗವನ್ನು ತೋರಿದ ದಿವ್ಯ ಗುರುಗಳಾಗಿದ್ದಾರೆ. ಇನ್ನು ಮಂತ್ರಾಲಯದ ಇತಿಹಾಸ ಮತ್ತು ಕಥೆಯನ್ನು ನೋಡುವುದಾದರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯವು ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈ ಸ್ಥಳದ ಹಿನ್ನೆಲೆ ಮತ್ತು ರಾಯರ ಜೀವನದ ಕೆಲವು ಪ್ರಮುಖ ಘಟನೆಗಳೇ ಈ ಕ್ಷೇತ್ರವನ್ನ ಪವಿತ್ರ ತಾಣವನ್ನಾಗಿ ಮಾಡಿವೆ. ಇನ್ನು ಸ್ಥಳದ ಮಹತ್ವ. ಈ ಹಿಂದೆ ಗ್ರಾಮದ ಹೆಸರು ಮಂಚಾಲೆ ಎಂದು ಹೆಸರಾಗಿತ್ತು. ಈ ಸ್ಥಳವು ಪ್ರಾಚೀನ ಕಾಲದಿಂದಲೂ ಕೂಡ ಪವಿತ್ರ ಸ್ಥಳವೆಂದೇ ನಂಬಲಾಗಿದೆ. ಹಿರಣ್ಯಕಶ್ಯಪುವಿನ ವಧೆಯ ನಂತರ ಅವನ ಮಗನಾದ ಪ್ರಹ್ಲಾದನು ವಿಷ್ಣುವನ್ನು ಆರಾಧಿಸಲು ಇಲ್ಲಿಯೇ ಯಜ್ಞವನ್ನ ನಡೆಸಿದ್ದನು. ಈ ಸ್ಥಳದ ಪವಿತ್ರತೆಯನ್ನು ರಾಯರು ಅರಿತಿದ್ದರು. ಆದ್ದರಿಂದಲೇ ಇಲ್ಲಿಯೇ ಬೃಂದಾವನವನ್ನ ಪ್ರವೇಶಿಸಲು ನಿರ್ಧರಿಸಿದ್ದರು. ಈ ಗ್ರಾಮದ ಗ್ರಾಮ ದೇವತೆ ಮಂಚಾಲಮ್ಮರಾಗಿದ್ದರು. ಮಂತ್ರಾಲಯಕ್ಕೆ ಭೇಟಿ ನೀಡುವ ಭಕ್ತರು ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರ ರಾಯರ ಬೃಂದಾವನದ ದರ್ಶನ ಮಾಡುವುದು ಇಲ್ಲಿಯ ಸಂಪ್ರದಾಯವಾಗಿದೆ. ಮೊದಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರು ವೆಂಕಟನಾಥನಾಗಿ ಜನಿಸುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಹೆಸರು ವೆಂಕಟನಾಥ. ಅವರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆ ದಂಪತಿಗೆ ಜನಿಸಿದರು. ಬಾಲ್ಯದಿಂದಲೇ ತೀಕ್ಷ್ಣ ಬುದ್ಧಿವಂತನಾಗಿದ್ದ ವೆಂಕಟನಾಥರು ಸಕಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿಕೊಂಡಿದ್ದರು. ವೆಂಕಟನಾಥರು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಆಜ್ಞೆಯಂತೆ ಮತ್ತು ಶ್ರೀ ಮೂಲರಾಮನ ಆದೇಶದಂತೆ ಸನ್ಯಾಸತ್ವವನ್ನ ಸ್ವೀಕರಿಸಿದರು. ಆಗ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಹೆಸರು ಬಂದಿತು. ರಾಯರು ದೇಶಾದ್ಯಂತ ಸಂಚರಿಸಿ ಭಕ್ತರನ್ನ ಉದ್ಧರಿಸಿದರು. ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ರಾಯರು ತಮ್ಮ ಮೂಲ ಬೃಂದಾವನವನ್ನ ಪ್ರವೇಶಿಸಲು ಸೂಕ್ತ ಸ್ಥಳವನ್ನ ಹುಡುಕುತ್ತಾ ಮಂಚಾಲೆಗೆ ಬರುತ್ತಾರೆ. ಇಲ್ಲಿಯ ಪವಿತ್ರತೆಯನ್ನ ಅರಿತು ಕ್ರಿಸ್ತಶಕ 1671ರಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಸಜೀವವಾಗಿಯೇ ಬೃಂದಾವನವನ್ನು ಪ್ರವೇಶಿಸಿದರು. ಇದು ಇತಿಹಾಸದಲ್ಲಿ ಒಂದು ಅಪರೂಪದ ಘಟನೆಯಾಗಿದೆ. ಮಂತ್ರಾಲಯದ ಪವಾಡದ ಬಗ್ಗೆ ನೋಡುವುದಾದರೆ, ಬ್ರಿಟಿಷರ ಕಾಲದಲ್ಲಿ ಕರ್ನಲ್ ಸರ್ ಥಾಮಸ್ ಮನ್ರೋ ಎಂಬ ಅಧಿಕಾರಿಯು ಮಂತ್ರಾಲಯದ ಮಠದ ಭೂಮಿಯ ದಾಖಲೆಗಳನ್ನು ಪರಿಶೀಲಿಸಲು ಬಂದಿದ್ದರು. ರಾಯರು ಸಜೀವ ಬೃಂದಾವನ ಪ್ರವೇಶಿಸಿದ್ದಾರೆ ಎಂಬ ನಂಬಿಕೆಯನ್ನ ಅವರು ನಂಬಿರಲಿಲ್ಲ. ಆದರೆ ರಾಯರು ತಮ್ಮ ಸಮಾಧಿಯಿಂದ ಎದ್ದು ಬಂದು ಮನ್ರೋರವರ ಜೊತೆ ಮಾತನಾಡಿದರು. ಈ ಪವಾಡದಿಂದ ದಿಗ್ಭ್ರಾಂತನಾದ ಮನ್ರೋರವರು ರಾಯರ ಮಹಿಮೆಯನ್ನ ಒಪ್ಪಿಕೊಂಡು ಮಠಕ್ಕೆ ಭೂಮಿಯನ್ನು ದಾನ ಮಾಡಿದರು. ಈ ಕುರಿತಾದ ದಾಖಲೆಗಳು ಇಂದಿಗೂ ಕೂಡ ಲಭ್ಯವಿದೆ. ಮಂತ್ರಾಲಯಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತರು ಕೂಡ ರಾಯರ ಅನುಗ್ರಹದಿಂದ ಕಷ್ಟಗಳನ್ನ ನಿವಾರಿಸಿಕೊಂಡಿದ್ದಾರೆ ಎಂಬ ನಂಬಿಕೆ ಬಲವಾಗಿದೆ. ರಾಯರು ಸುಮಾರು 700 ವರ್ಷಗಳ ಕಾಲ ತಮ್ಮ ಬೃಂದಾವನದಿಂದ ಭಕ್ತರನ್ನ ಕಾಯುತ್ತಿದ್ದಾರೆ ಎಂದು ಹೇಳಲಾಗಿದೆ. ಆದ್ದರಿಂದಲೇ ಅವರನ್ನು ಕಲಿಯುಗದ ಕಲ್ಪವೃಕ್ಷ ಮತ್ತು ಕಾಮಧೇನು ಎಂದು ಕರೆಯಲಾಗುತ್ತದೆ. ಹೀಗೆ ಮಂತ್ರಾಲಯವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನದ ಮತ್ತು ಅವರ ಪವಾಡಗಳ ಕಥೆಗಳೊಂದಿಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ. ಇದು ಕೇವಲ ಒಂದು ಯಾತ್ರಾ ಸ್ಥಳವಲ್ಲ, ಬದಲಾಗಿ ಭಕ್ತರ ಪಾಲಿಗೆ ಒಂದು ಜೀವಂತ ದೈವಿಕ ಕೇಂದ್ರವಾಗಿದೆ. ಧನ್ಯವಾದಗಳು.